ಇಷ್ಟೊತ್ತನ ಬರೋದು? ಹಿಂಗೆ ಫೈಲಿಗೆ ರೆಫರ್ ಇರ್ತಾನೆ. ಯಾಕಣ್ಣ? ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ನಾನು. ಇಡ್ಲಿ ಸಾವಧಾನ. ನೀನೇನು ಟೆನ್ಷನ್ ತಗೊಂಡ್ರೆ ಆಚೆಂಕರು ಫೋನ್ ಮಾಡಿದ್ನು ನಂಗ. ಏನಂತೆ? ರಾಮನ್ ಸಿಕ್ಕಿದ್ನಂತ? ಅಲ್ಲ, ರಾಮಣ್ಣನ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ 2 ಲಕ್ಷ ಇಸ್ಕೊಂಬಿಟ್ಟು ಇವಾಗ ಸಾಯಿಸ್ತೀರ. ನಮ್ಮ ಆಚೆಂಕರ ಮೇಲೆ ಕಳ್ಸಿರೋದು ನೋಡಿ. ಇವನು ಮುತ್ಕುಣ ಏನು ಮಾಡೋದು ಇವಾಗ ನಾನು? ಅಣ್ಣ, ರಾಮಣ್ಣ ಆರೋಗ್ಯಗವನೆ. ಒಂದು ಸ್ವಲ್ಪ ದಿವಸ ಸುಮ್ಮನೆ ಇಟ್ಬಿಡು. ಸುಮ್ಮನೆ ಇರು, ನಾನು ಹೇಳ್ದಂಗೆ ಕೇಳು ನೀನು. ಏನೂ ತೊಂದರೆ ಇಲ್ಲ, ಆರಾಮಾಗವನೆ ರಾಮಣ್ಣ. ಎಲ್ಲವನ? ನಮ್ಮನೆಗೆ ಅವನೇ. ಅಲ್ಲಪ್ಪ, ಆಶಂಕರ್ನವ್ರ ಮನೆಗಿಂದ ಯಾಕೆ ಹೋದ್ನು? ಅಣ್ಣ, ತನ್ನೋರು ನನ್ನೋರು ಅನ್ನೋರೇ ಶತ್ರುಗಳಾದ್ಮೇಲೆ ಇನ್ನು ಬೇರೆಯವ್ರನ್ನ ನಂಬ್ತಾರೆ ಅಣ್ಣ. ನಂಬೋದು ಒಂದು ಕಡೆ ಇರಲಿ, ಅವ್ರು ನೆಮ್ಮದಿಯಾಗಿರ್ತಾರ? ತನ್ನೋರು ನನ್ನೋರ ಜೊತೆಗೆ ಅಷ್ಟು ವರ್ಷ ಇದ್ಬಿಟ್ಟು ಅವ್ರನ್ನೆಲ್ಲ ಬಿಟ್ಟು ಒಬ್ಬರೇ ಇರಬೇಕು ಅಂತಂದ್ರೆ ಅವ್ರು ಎಷ್ಟೇ ಕೆಟ್ಟೋರಾಗಲಿ ಅವ್ರ ಮೇಲೆ ಪ್ರೀತಿ ಇದ್ದೇ ಇರ್ತೈತೆ. ನೋಡ್ದಾ, ನಮ್ಮವರು ಅಂತ ನಂಬಿದ್ದು ಅವರೇ ನಮಗೆ ಮೋಸ ಮಾಡಿಬಿಟ್ರಲ್ಲ ಅನ್ನೋ ನೋವು ಅವ್ರಿಗೆ ಕಾಡ್ತಾನೆ ಇರ್ತದಣ್ಣ. ಏನು ಹೇಳ್ತೀಯಣ್ಣ ನೀನು? ನಾವೆಷ್ಟೇ ಪ್ರೀತಿ ತೋರಿಸಿದ್ರು ಅವ್ರಿಗೆ ನಮ್ಮ ಪ್ರೀತಿ ಅವಶ್ಯಕತೆ ಇರಲ್ಲ. ತನ್ನೋರು ನನ್ನೋರನ್ನ ಇರ್ತಾರಲ್ಲ, ಅವ್ರ ಪ್ರೀತಿ ಅವ್ರಿಗೆ ಅವಶ್ಯಕತೆ ಇರ್ತದೆ. ಒಂದು ಸ್ವಲ್ಪ ದಿವಸ ಸುಮ್ಮನೆ ಇರು, ಏನೂ ತೊಂದರೆ ಆಗಲ್ಲ. ರಾಮನಿಗೆ ಆರಾಮಾಗಿರ್ತಾನೆ. ನೀಗ ಮಾನ ಮರ್ಯಾದೆ ಏನೇನ ಅದೇನಾ? ಹಂಗಂದ್ರೆ ಏನಪ್ಪ ಮಾನ ಮರ್ಯಾದೆ ಅಂದ್ರೆ ಏನು? ಮಾನ ಮರ್ಯಾದೆ ಅನ್ನೋದು ಐತೆ ನಿಮ್ಮ ತಾತ್ಮಿಕ. ಅವ್ರ ಹತ್ರ ಏನಕ್ಕೆ 2 ಲಕ್ಷ ಇಸ್ಕೊಂಡಿರೋದು ನೀವು? 2 ಲಕ್ಷ ಇಸ್ಕೊಂಬಿಟ್ಟು ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಏನೋ ಮಾಡಿರೋದು? ಎಲ್ಲವನ ಇವಾಗ ರಾಮಣ್ಣ? ಅದೆಲ್ಲ ಕತೆ ನಿಂಗೆ ಯಾಕೆ? ನೀನು ಸುಮ್ಮನೆ ಇರ ನೀನು. ಫಸ್ಟ್ ನಿನ್ ಕದ ಮಾನ ಮರ್ಯಾದೆ. ಶಾನ್ ಬಗ್ರಿ ಏನಕ್ಕೆ ಲಬಲಬ ಅಂತ ಬಾಯ್ ಬರ್ಕೊಳಕ ಕೂತ್ಕೊಂಡು ಬಡ್ಕೋ ಬಾಯ್ನ. ನನಗೆ ಬರ್ಕೊಂಡೆ? ಮಾನ ಮರ್ಯಾದೆ ಇಲ್ದವೆ ಮೂರು ಬಿಟ್ಟವರು ಊರಿಗೆ ದೊಡ್ಡವ್ರಂತೆ. ಹಂಗಾಯ್ತು ನಿಮ್ಮ ಕತೆ. ಮೋಸಗಾರರು ನೀವಿಬ್ರು. ಅದೇ 2 ಲಕ್ಷಕ್ಕೆ ಇವನ್ಗೆ ಕೈ ಕಾಲು ಕಟ್ಬಿಟ್ಟು ಆ ಕೆರೆಗೆ ಹಾಕ್ಬಿಡ ನಡಿ. ಮೊಸಳೆ ಅದೇ ತಿನ್ಕೊಂತದೆ. ಹೆಂಗೂ ನೋಡೋಕೆ ಗುಂಡ್ಗ ಅವನೇ ಅದನ್ನ ತಿನ್ಕ. ಒಂದು ವಾರ ಊಟನೇ ಬೇಡ ಮೊಸಳೆ ಇವನ್ನ ತಿನ್ಕೊಂಬಿಟ್ರೆ. ಹಂಗೆ ಮಾಡೋಣ? ನೀವು ಒಳ್ಳೆಯವ್ರಲೇ. ಪ್ರಪಂಚದಾಗೆ ಯಾರೂ ಇಲ್ಲ ನಿಮ್ಮಷ್ಟು ಒಳ್ಳೆಯವರು. ನೀವು ಒಳ್ಳೆಯವರು, ಒಳ್ಳೆ ಜನಗಳು ನೀವು. ಅಯ್ಯೋ, ಮಾನ ಮರ್ಯಾದೆ ಅನ್ನೋದು ನೀವು ತಿನ್ನೋ ಊಟದಾಗೆ ಬೆರ್ಕೊಂಬಿಟ್ಟದೆ, ನಿಮ್ಮ ಹೊಟ್ಟೆಗೆ ಬೆರ್ಕೊಂಬಿಟ್ಟದೆ. ನಾನೇನು ಮಾಡಬೇಡಪ್ಪ. ರಾಮಣ್ಣ ಸುದ್ದಿ ಗೊತ್ತೀಯಾ? ಇನ್ಮೇಲೆ ಗೊತ್ತೀಯಾ? ರಾಮಣ್ಣ ಅಂತ ನಿನ್ನ ಬಾಯಿಗೆ ಹೆಸರು ಬರ್ತದ? ಹೇಳೋ. ಬರಲ್ಲ. ರಾಮಣ್ಣ ನಂಗೆ ಸಂಬಂಧನೇ ಇಲ್ಲ. ಬರಲ್ಲ, ಬರೋದೇ ಇಲ್ಲ ರಾಮಣ್ಣ ಹೆಸರು. ಬಾಯಿ ಮುಚ್ಕೊಂಡಿರ್ಬೇಕು. ಹಾಗಾದ್ರೆ ಹೋಗೋದು ಬೇಡ ಅಂತೀಯಾ? ಎಲ್ಲಿ ನೆಮ್ಮದಿ ಸಿಗ್ತದೋ ಅಲ್ಲಿ ಆರಾಮಾಗಿರ್ಲಿ ಅಣ್ಣ. ಸುಮ್ಮನೆ ರಾಮಣ್ಣಗೆ ತೊಂದರೆ ಕೊಡೋದು ಬೇಡ ನಾವು, ಆಯ್ತಾ? ಹುಡ್ಕೋದು, ಬಲವಂತವಾಗಿ ಕರ್ಕೊಂಬರೋದು. ಇವಾಗ ನಾವೆಲ್ಲ ಬೇಡ ಅಂತಂತಾನೆ ನಮ್ಮನ್ನೆಲ್ಲ ತೊರೆದು ದೂರ ಹೋಗಿರೋದು. ಅದು ಯಾವಾಗ ಬರ್ತಾನೋ ಬರಲಿ, ನೀವು ಸುಮ್ಮನೆ ಇರು. ಸರಿನಪ್ಪ, ಆಯ್ತು. ನಿಮ್ಮ ಗುಂಡಜ್ಜವಳಲ್ಲ ಅವ್ರ ಮಗಳು ಮಂಜಮ್ಮನ, ನಮಗೆ ಒಂದಷ್ಟು ಕಾಸು ಕೊಡ್ಬೇಕಪ್ಪ. ನಾಳೆ ಹೋಗಿ ಬರೋವಾಗ ಬ್ಯಾಂಕಿಗೆ ಕಾಸು ಇಟ್ಕೊಂಬ. ಅದೇನೋ ಬೋರು ಹಾಕ್ಸ್ಕೊಡ್ಬೇಕಂತೆ, ಅದಕ್ಕೆ ಒಂದಷ್ಟು ದುಡ್ಡು ಕೊಡೋಣ. ಅಣ್ಣ, ಅವ್ರ ಕೈ ಕೊಡೋದಕ್ಕಿಂತ ನಾವೇ ಅಲ್ಲಿ ನಿಂತು ಏನೋ ಕೆಲಸ ಮಾಡಿಸ್ಬೋದಲ್ಲ? ಮಾಡ್ಸೋಣ. ಅಲ್ಲ, ಬೇರೆಯವ್ರಿಗೆ 5 ಲಕ್ಷ 6 ಲಕ್ಷ 10 ಲಕ್ಷ 20 ಲಕ್ಷ ಕೊಡ್ತೀರಿ. ನನಗೆ ಕೊಡ್ಬೇಕಂದ್ರೆ ನಿಮ್ಗೆ ಬರಬಾರ್ದು ರೋಗಗಳು ಬರ್ತವೆ. ನಿಮ್ಮ ಹೊಟ್ಟೆ ಉದ್ಯೋಗ ಏನಕ್ಕೆ ಬೇಕಪ್ಪ? ನಿಮ್ಗೆ ಕಾಸು ಬೇಕೋ? ಎಲ್ಲದಕ್ಕೂ ಹೇಳಕ್ಕಾಗ್ತದ? ಅಣ್ಣ, ಕಾಸಂತ ಕೊಡೋಣ. ಎಷ್ಟು ಬೇಕಪ್ಪ? ಬರೀ 5,000 ಅಷ್ಟೇ. ಅದ್ರ ಮೇಲೂ ಇಲ್ಲ, ಅದ್ರ ಕೆಳಗೂ ಇಲ್ಲ, ಅದ್ರೊಳಗೂ ಇಲ್ಲ. ಬರೀ 5,000 ಕರೆಕ್ಟಾಗಿರ್ಬೇಕು. ₹1 ಕಮ್ಮಿನೂ ಹಾಕೂಡ್ದು, ₹1 ಹೆಚ್ಚುಗನೂ ಹಾಕೂಡ್ದು. ಅವ್ನು ಸುಮ್ಮನೆ ಏನನ್ನ ಕಿತಾಪತ್ರಿ ಮಾಡ್ತಾನೆ. ನೋಡಪ್ಪ, ನೀನು ಏನನ್ನ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಾವು ಜವಾಬ್ದಾರಲ್ಲ. ನಾನು ಇವಾಗ ಹೇಳ್ಬಿಡ್ತಾ ಇದ್ದೀನಿ, 5,000 ಕೊಡ್ತಾ ಇದ್ದೀರಿ. ನಾನಂತೂ ಬರೋದೇ ಇಲ್ಲ. ಅಣ್ಣ, ನೀನು ಹೋಗ್ಬೇಡ, ಏನನ್ನ ಮಾಡ್ಕೊಳ್ಳಿ. ಸುಮ್ಮನೆ ಇರ ರಾಮ, ಅವ್ನಿಗೆ ತಿಳಿಯಲ್ಲ. ಇವಾಗ ಕೇಳಿದ ತಕ್ಷಣ ದುಡ್ಡು ಕೊಡಲ್ಲ ಅಂತ ಗಲಾಟೆ ಮಾಡ್ತಾನೆ. ಇವಾಗ ದುಡ್ಡು ಎತ್ಕೊಂಡೋಗಿ ಅದೇನು ಮಾಡ್ತಾನೋ ಮಾಡಲಿ, ಸುಮ್ಮನೆ ಇರು. ಕೊಡೋಣ, ಕೊಟ್ಬಿಡು. 5,000 ಹೇಳ್ತೀನಿ ಆಮೇಲೆ ನಿಂಕ. ಕೊಡು ಮುಸ್ಲಪ್ಪ, ಕೊಡೋಣ. ಆಮೇಲೆ ತಿಳಿತದ್ ಕೊಡು. ಏನ ನಿಂದು ಕಾಟಲೇ? ಯಾವನ ನೀನು? ಯಾಕ ಏನು ಸಮಾಚಾರ? ನನ್ನ ಮಗನ ಹೇಳಿಲ್ಲ ಕೊಡು ಅಂತ ಹೇಳ್ಬಿಟ್ಟ. ಕೊಡು. ಏನು ದೇವ್ರ ಹೊರ ಕೊಟ್ಟು ಪೂಜಾರಿ ಹೊರ ಕೊಡಲ್ಲ ಅಂತಾನೆ. ಕೊಡು ನಡಿ 5,000. ಏನನ ಮಾಡ್ಕೋಗು. ಕೋಳಿಗಳು ಆಡಕೋತಿ ಅಂತಲ್ಲ, ಪೊಲೀಸರು ಇಟ್ಕೊಂಡೋತಾರ ಹೋಗು. ಅದ್ಯಾರು ನನ್ನ ಮುಟ್ಟೋರ? ಈ ಚಿಕ್ಕವನ್ನ ಮುಟ್ಟೋರು ಯಾರು? ಕೋಳಿಗಳು ಆಡೋದಲ್ಲ, ಕಾಳು ಆಡೋದು. ಲಕ್ಷ್ಮಣ್ ಹೇಳವನೆ, ಬಣವು 5,000 ಎತ್ಕೊಂಬ ನೀನು, ನಾನು 20,000 ಗೆದ್ಕೊಡ್ತೀನಿ ಅಂತ ಹೇಳವನೆ. ನಂಗೆಲ್ಲ ಆಡಕ್ಕೆ ಬರ್ತದೆ, ನಂಗೆ ಆಡಕ್ಕೆ ಬರಲ್ಲ. ಲಕ್ಷ್ಮಣ್ ಕೈ ಕೊಡ್ತೀನಿ ಕಾಸು. ಲಕ್ಷ್ಮಣ್ ನಂಗೆ 20,000 ಸಂಪಾದನೆ ಮಾಡ್ಕೊಡ್ತಾನೆ. ನೋಡ್ದ, 5,000ಕ್ಕೆ 15,000. ನೋಡು ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀನಿ ನಾನು ಎಷ್ಟು ಬುದ್ಧಿವಂತನು. ಬುದ್ಧಿವಂತನೇ ನೀನು. ಅದಕ್ಕೆ ತಲೆ ಮೇಲೆ ಒಂದು ಕೂದಲು ಇಲ್ಲ, ಬುದ್ಧಿ ಜಾಸ್ತಿ ಅಲ್ಲ, ಅದಕ್ಕೆ ಕೂದಲಿಲ್ಲ. ಹೋಗಲೇ. ಹಲೋ ಬ್ಯಾಂಕ್ ಅವರಾ? ಇಲ್ಲ ಹೋಗಪ್ಪ, ಕಾಸುಗಳಿಲ್ಲ ಬ್ಯಾಂಕ್ಗೆ. ಎಲ್ಲಿ ದುಡ್ಡು ಕಟ್ಲೆ? ಲೋನ್ ಎಲ್ಲ ಬೇಡ. ಲೋನ್ ಬೇಡ. ಹಲೋ ಅಣ್ಣ, ನಾನಣ್ಣ. ನಾನು? ಯಾರು ಅದು? ನಾನಣ್ಣ. ನಾನು? ನಂಗೆ ಸಿಕ್ಕೋನು ದೊಡ್ಡವನು ಹಂಗೆ ಹೆಸ್ರಿಕೋರಲ್ಲ, ಅದಕ್ಕೆ ಯಾರೋ ನಾನು ಅಂತ ಹೆಸ್ರಿಕೊಂಡವ್ರೆ. ಏನು ಹೇಳ? ಅಣ್ಣ, ನಾನಣ್ಣ, ಗೀತಾ. ಗೀತಾ. ಸರಿ. ಹೇಳಮ್ಮ ಗೀತಾ, ಚೆನ್ನಾಗಿದ್ಯಾ? ಏನ್ ಚಂದ ಅಣ್ಣ. ನಾನು ಎಲ್ಲೋ ಇದೀಯಣ್ಣ, ಎಲ್ಲೋ ಒಂದು ಕಾಡಾಗ. ಅಣ್ಣ, ನನ್ನ ಮಗನ ನನಗೆ ಕೊಟ್ಬಿಟ್ಟಣ್ಣ. ಯಾಕಣ್ಣ ಎತ್ತು ಹೊಟ್ಟೆನ ಇಷ್ಟು ಉರಿಸ್ತೀರಾ? ಅಲ್ಲಣ್ಣ, ನನ್ನ ಮಗನ ನಾನು ಸಾಕಂತೀನಿ ಕೊಟ್ಬಿಡೋಣ. ನಾನೇ ನಿಮ್ಮ ಆಸ್ತಿ ಕೇಳಿದ್ನ, ಐಶ್ವರ್ಯ ಕೇಳಿದ್ನ? ನನ್ನ ಮಗನ ತಾನೇ ಕೇಳಿದ್ದು. ಯಾಕಣ್ಣ ನಂಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ಅಯ್ಯೋ, ನಿನ್ನ ಮಗನ ಬರೋದೇ ಇಲ್ಲ ಅಂತಾನಮ್ಮ.
ನಾನು ಹೋಗಲ್ಲ ಅಂತಾನೆ ನಾನೇನು ಮಾಡೋದು? ಸರೋಜಿ ಚೆನ್ನಾಗಿ ನೋಡ್ಕೊಂತಾಳೆ ಬಿಡು ಗೀತಾ, ಯಾಕೆ ಯೋಚನೆ ಮಾಡ್ತೀಯ? ಆವಾಗ ದೊಡ್ಡವ್ರ ಮತ್ತೆ ಅವ್ನು ದೊಡ್ಡವನು ಯಾರ? ಗೀತಾ ನಿಂಗೇನು ಫೋನ್ ಮಾಡ್ದಂತೆ? ಅವಳಿಗೇನು ಮಾಡೋಕ್ಕೇನು ಕೆಲಸ ಇಲ್ಲ ಅಂತನಾ? ಅಣ್ಣ ನನ್ನ ಗಂಡು ನಂಗೆ ಮೋಸ ಮಾಡ್ಬಿಟ್ನಣ್ಣ. ಯಾರ ಮೊದಲವನ ಇವು ಎರಡನೇವನ? ಅಣ್ಣ ನಿಮ್ಮ ಅಣ್ಣ ಮೋಸ ಮಾಡಿತ್ತು. ಅಯ್ಯೋ ಅವ್ನು ಪಾಸ್ಕುಲ ಅವ್ನ ಕತೆ ಕಟ್ಕ ನೀನು. ನೀನು ಆರಾಮಾಗಿರು. ಇವಾಗ ಏನು ಮಾಡ್ತಾ ಇದೀಯಾ? ಸುಮ್ಮನೆ ಕುತ್ಕೊಂಡಿದ್ದೀನಣ್ಣ. ತಿನ್ಬಿಟ್ಟು ಮಲ್ಕ. ಅವ್ನ ಕತೆ ಕಟ್ಕ, ಅವ್ನ ಕತೆ ಬಿಟ್ಬಿಡು. ನಿನ್ನ ಪಾಡಕ್ಕೆ ನೀನು ಎಲ್ಲ ಬದುಕೋ. ಅವ್ನ ಸುದ್ದಿ ನಿಂಗೆ ಬೇಡ. ಇವಾಗ ನಮ್ಮ ಯಜಮಾನ ಏನೋ ಬಂದು ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಿಜವಾಗ್ಲೂ ಸತ್ತೋಗ್ತೀನಣ್ಣ ನಾನು. ಸತ್ತೋತಿಯೇ? ಅಯ್ಯೋ ಸತ್ತೋದ್ರೆ ನಂಗೆ ಒಂದು ಕನ್ಪೂಸು ನಾವು ಎತ್ಕೊಂಡ್ಬಂದು ಮಣ್ಣು ಮಾಡೋದಾ ಇಲ್ಲ ಮಾಧವನ್ನ ಎತ್ಕೊಂಡೋಗಿ ಮಣ್ಣು ಮಾಡೋದಾ? ಎರಡು ಕಡೆನೂ ಕನ್ಫ್ಯೂಸ್ ಆಗೋಗ್ಬಿಡ್ತದೆ. ನೀನು ಸತ್ತೋಗೋದೇ ಬೇಡ ಅನ್ಕೊಂತೀನಿ ನಾನು. ನಿಂಕಂತ ಒಂದು ಜಾಗ ಫಿಕ್ಸ್ ಆಗೋವರ್ಗು ನೀನು ಸತ್ತೋಗ್ಬೇಡ, ಬದುಕಿರುವ. ದೇವ್ರೊಳಗೂ ನಾನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಇವಾಗ ನೀನು ಸತ್ತೋದ್ರೆ ನಾವು ಎತ್ಕೊಂಬಂದು ಮಣ್ಣು ಮಾಡೋದಾ ಇಲ್ಲ ಅವ್ನು ಎತ್ಕೊಂಡೋಗಿ ಮಣ್ಣು ಮಾಡೋದಾ ಇಲ್ಲ ಅವ್ನು ತಿಥಿ ಮಾಡೋದಾ ಇಲ್ಲ ನಾವು ತಿಥಿ ಮಾಡೋದಾ? ಯಾರು ತಿಥಿ ಮಾಡೋದು ಹೇಳು? ಲೇ ಅವಳ ಕತೆ ಬಿಡ, ಇವಾಗ ಬಸ್ರಿ ಅಂತ ಅವಳು. ಇವಾಗ ಅವಳ ಕತೆ ಬಿಡ, ಇವಾಗ ನೀನು ಬಸ್ರಿ ಅಂತೆ. ಇಲ್ಲ ಸುಳ್ಳು. ಲೇ ಇಲ್ಲಂತ ಸುಳ್ಳು ಅಂತ ಕಲಿರಲೇ ಏನಲ್ಲ ಹಂಗೆ ಹೇಳ್ತೇನೆ ನೀನು. ಲೇ ಅವಳು ನಿನ್ನ ಹತ್ರ ಸುಳ್ಳು ಹೇಳ್ತಾವಳೆ. ಅವಳ ಕತೆ ಬಿಟ್ಟಾಕ ನೀನು. ಅವಳ ಕತೆ ಏನು ಬೇಕು ನಮ್ಗೆ? ನಾವು ಬದುಕಿ ಬಾಳೋದು ನೋಡ್ಕೊಳ್ಳೋಣ. ಅವಳ ಸಹವಾಸ ನಮ್ಗೆ ಬೇಡ, ಬಿಟ್ಬಿಡ ಅವಳನ್ನ. ಅವಳ ಸಹವಾಸ ನಮ್ಗೆ ಏನಕ್ಕೆ ಬೇಕು? ಅವಳು ಸರಿ ಇಲ್ಲ. ಇವಾಗ ಅವನ ಜೊತೆಗೆ ಅವಳೆಲ್ಲ ಆರಾಮಾಗೆ ಎಲ್ಲನ ಇಟ್ಕೊಂಡು ಬಿಡು. ನಮ್ಗೇನಾಗಬೇಕು? ಅವಳೆಲ್ಲನ ಇಟ್ಕೊಂಡ್ಲಿ ಹೇಳ ಹಂಗಂತ. ಅದೇ ಹೇಳ್ತೀನಿ. ನೀನು ಎಲ್ಲನ ಇಟ್ಕೊಂಡು ನಮ್ಗೇನಾಗಬೇಕು? ಬಿಡು ಫೋನಿಕ್ಕು. ಅಣ್ಣ ಮಾವನ ಫೋನ್ಗೂ ಮಾಡಿದ್ರೆ ಮಾವನ ಫೋನೇ ಎತ್ತಾ ಇಲ್ಲ. ಅಣ್ಣ ಮಾವನು ಯಾಕಣ್ಣ ನಂಗೆ ಇಷ್ಟೊಂದು ಕಷ್ಟ ಕೊಡ್ತೀರಾ? ನೆನ್ನೆ ನಿಮ್ಮ ಅಮ್ಮನ ಬಂದಿದ್ಲು. ನಿಮ್ಮ ಅಮ್ಮನ್ಗೆ ನಮ್ಮ ಅಪ್ಪನ ಕಾಸು ಕೊಟ್ನು. ಎಲ್ಲನ ಕೂತ್ಕೊಳ್ಳಿ ಬಿಡೋಣ. ಅಣ್ಣ ನಾನು ಏನಾದರೂ ಒಂದು ಗತಿ ಮಾಡೋಣ, ನಾವು ಕರ್ಕೊಂಡು ಹೋಗೋಣ ನನ್ನನ್ನು. ಇನ್ನೊಂದ್ಸತಿ ಅಂತ ತಪ್ಪೆಲ್ಲ ಮಾಡಲ್ಲಣ್ಣ. ಲೇ ಬೇಡ. ಅವನು ಮಗುಗ ನಾನು ಅಪ್ಪನಾಗ್ಲೇನಾ? ಆಗಲ್ಲ ಲೇ, ಬೇರೆಯವ್ರ ಮಗುಗೆಲ್ಲ ನಾನು ಅಪ್ಪನಾಗಕ್ಕತ್ತದ? ಅದೇ ಆಗಲ್ಲ. ಸರಮ್ಮ ಆಯ್ತು. ಸರಿ ಈಕ್ಲ ಫೋನು. ಅಣ್ಣ ನನ್ನನ್ನು ಕಾಪಾಡೋಣ. ಯಾಕೆ ಆ ಕಡೆಗೆ ಹುಲಿ ಸಿಕ್ಕಿದ್ರು ಜಾಸ್ತಿ ಅದೇ? ಏನು ಇಲ್ಲಣ್ಣ, ನನ್ನ ಮಗನ ನೋಡ್ಬೇಕಣ್ಣ. ಯಾಕಣ್ಣ ತಾಯಿ ಮಗನ ದೂರ ಮಾಡ್ತೀರಿ? ಇರುವ ನಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ನಮ್ಮ ಅಪ್ಪನ ಹತ್ರ ಮಾತಾಡ್ಬಿಟ್ಟು ಫೋನ್ ಮಾಡ್ತೀನಿ ನಾನು ನಿಂಕ. ಸರಿ ಅಣ್ಣ ಆಯ್ತು. ಲೇ ಅಲ್ತಾವಳೆ ನಂಗೆ ಮಗು ಬೇಕು ಅಂತ. ಮಗು ನಾನು ಅವ್ರ ಅಮ್ಮನ್ನ ದೂರ ಮಾಡೋದು ತಪ್ಪು ತಾನೆ? ಏನೋ ಸತ್ತೋಗಿದ್ರೆ ಅಯ್ಯೋ ಬಿಡು ಪಾಪ ಅನ್ಬೋದು, ಬದುಕೊಳ್ಳಲ್ಲ. ಹಂಗಂತ ಹೇಳಿ ಮಗುನ ಕೊಟ್ಬಿಡಕ್ಕಾಗ್ತದೇನಾ? ಏನು ಹೇಳ್ತಾ ಇದೀಯ ನೀನು? ಅವನು ಮಗು ಅಲ್ಲ ಇದು. ಏನೇನು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ, ಏನೇನು ಸಾಯಿಸ್ಕಿಸ್ಬಿಟ್ರೆ? ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಕಡೆಯಿಂದನೂ ಚಿಕನ್ ಕಡೆಯಿಂದನೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಆ ಭಗವಂತ ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಆಯುಷ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಲೇ ಯಾರ ಫೋನ್ ಮಾಡಿದ್ದು? ಮಾತಾಡ್ತಾ ಇದ್ದೆ. ನೀನು ಇದೆಯಲ್ಲ ನೀನು ಎಂತ ಘಾಟಿ ಮುದುಕನ ನೀನು. ಲೇ ಮಾನ ಮರ್ಯಾದೆ ಇಲ್ದೋ ಏನ ನಿಂದು? ಏನೇ ನಿಂದು? ತಾಯಿ ಮಗನ ದೂರ ಮಾಡಕ್ಕ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿರೋದು? ಯಾರು ಅಧಿಕಾರ ಕೊಟ್ಟಿದ್ದು? ಏನ ಹೇಳ್ತಾವ ನೀವು ದೊಡ್ಡನೆ? ಅಪ್ಪ ಅವಳು ಗೀತಾ ಫೋನ್ ಮಾಡಿದ್ಲು, ನಂಗೆ ಮಗು ಬೇಕು ಅಂತ ಕೇಳ್ತಾವಳೆ. ಅದಕ್ಕೆ ಇವನ್ಗೆ ಫೋನ್ ಮಾಡಿದ್ಲು. ಲೇ ಮಗುನ ಕೊಡೋಕ್ಕಾಗಲ್ಲ, ನಾನು ಕೊಡಲ್ಲ ಮಗುನ. ಅದು ನಮ್ಮನೆ ಮಗು, ನಮ್ಮ ಹತ್ರನೇ ಬೆಳಿಬೇಕು. ನಾವು ಹೆಂಗಿದ್ದೀರೋ ಹಂಗೆ ಇರಬೇಕು ಆ ಮಗುನ. ನಾವು ಕೊಡೋಕ್ಕಾಗಲ್ಲ ಮಗುನ. ಅವರು ಬೇರೆಯವ್ರ ಜೊತೆಗೆ ಇರೋದು ಆಯ್ತಾ? ಏನೋ ಎಮ್ಮನು ಒಬ್ಳೆ ಇದ್ರೆ ಎತ್ಕೊಂಡು ಕೊಡೋಣ. ಅರ್ಥ ಮಾಡ್ಕೊ. ಬುಲ್ಡೆ ಆಯ್ತಾ ನಿಂಕ? ಆಯ್ತಾನ ಬುಲ್ಡೆ ಒಳಗೆ ಮೆದ್ಲಾದ ಇಲ್ಲ ಲದ್ದೆ ಅದ? ಅರ್ಥ ಮಾಡ್ಕೊ. ಬೇರೆಯವರು ಒಂಥರ ಇದ್ದಂಗೆ ಒಂಥರ ಇರಲ್ಲ. ಒಂದು ಟೈಮ್ ಅವ್ರಿಗೆ ಬೇಜಾರಿರ್ತದೆ, ಒಂದು ಟೈಮ್ ಕೋಪ ಇರ್ತದೆ. ಅದು ಎಳೆಕಂತನು ಏನಾರ ತೀಟೆ ಮಾಡ್ತೀವ? ಎಷ್ಟು ತೀಟೆ ಅವನು? ಆಯ್ಕೋ ಹೊಡೆದ್ನು, ಏನಾದರೂ ಎಷ್ಟು ಕಡಿಮೆ ಆಯಿತು? ಯಾಕೆ ಆಯ್ಪನ್ಗೂ ತೊಂದರೆ ನಮಗೂ ತೊಂದರೆ, ಅವ್ರ ಪಾಡ್ಕ ಅವ್ರು ಆರಾಮಾಗಿ ಅವರೆಲ್ಲ ಬಿಡು. ಏನೇನು ಹೇಳಿದ್ರೆ ಅರ್ಥ ಮಾಡ್ಕೊಬೇಕಪ್ಪ ನೀನು. ಸುಮ್ಮನೆ ಎಲ್ಲದಕ್ಕೂ ನೀನು ಇದು ಮಾಡಬೇಡ. ಆಯಮ್ಮನ ಒಬ್ಬಳೇ ಇದ್ದಿದ್ರೆ ಕರ್ಕೊಂಡೋಗಿ ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಬೇರೆಯವ್ರ ಜೊತೆಗಿರೋದು ಇವಾಗ ಕರ್ಕೊಂಡೋಗಿ ಬಿಟ್ಟರೆ ಆಯಪ್ಪನ್ಗೂ ತೊಂದರೆ ನಮಗೂ ತೊಂದರೆ. ಯಾಕೆ ಬೇಕು ನಿನಗೆ? ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಏನನ್ನು ಹೇಳಿದ್ರೆ ಅರ್ಥ ಮಾಡ್ಕೊಬೇಕು. ಇವನ ಹತ್ರ ಬಡ್ಕೊಂಡು ನಂಗೆ ಸಾಯೋದಾಗೋದು. ಹೋಗಪ್ಪ ತೆಗೆದೆ ಕಪಾಳಕ್ಕೆ ಹೊಡಿಯೋಣ ಅನ್ಸ್ತದ. ಹೊಡ್ಬಿಡ್ತೀಯಾ? ಹೊಡಿಮಂತೆ ನೋಡೋಣ. ನಾನು ಈ ಮನೆಗೆ ಇರಲ್ಲ, ಮನೆ ಬಿಟ್ಟು ಹೊರಟೋಗ್ತೀನಿ. ಈ ಮನೆಗಿರೋರು ಒಬ್ಬರೂ ಸರಿ ಇಲ್ಲ, ಎಲ್ಲ ಕೆಟ್ಟೋರೆ. ನೀನು ಸತ್ಯ ಹರಿಶ್ಚಂದ್ರ ಮೊಮ್ಮಗನು ಹೋಗಲೇ ಹೋಗ. ಸುಳ್ಳು ಹೇಳೋತ್ರ ಸುಳ್ಳು ಹೇಳ್ಬೇಕು, ನಿಜ ಹೇಳೋತ್ರ ನಿಜ ಹೇಳ್ಬೇಕು. ಇವನಿಂದ ನಾವು ಪಾಠ ಕಲಿಬೇಕೇನೋ? ಹೋಗ ನೀನು. ನೀನೇ ಇಲ್ಲ ಮಗುನ ಕರ್ಕೊಳಕ್ ಬಿಡ್ತೇನಾ? ಇಲ್ಲಲೇ ಬಿಡಲ್ಲ ಅಂದ್ರೆ ಬಿಡಲ್ಲ. ಯಾಳದೋಳ ಅದೆಲ್ಲವಳ ಏನು ಕತೆನೋ ಯಾರು ಕೇಳಿದ್ವ? ಇವಾಗ ಇವಳ ಕತೆ ಯೋಚನೆ ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪನ ಹತ್ರ 5,000 ಕಾಸಿಸ್ಕೊಂಡು ಹೋಗ್ಬೇಕು ನಾನು. ಹಲೋ ದೊಡ್ಡಪ್ಪ, ಹೆಂಗಿದ್ಯಾ ದೊಡ್ಡಪ್ಪ? ಎಷ್ಟು ದಿನ ಆಯ್ತಮ್ಮ ಫೋನ್ ಮಾಡಿ. ಇವಾಗ ದೊಡ್ಡಪ್ಪನ ಜ್ಞಾಪಕ ಬನ್ನ? ನಿಮ್ಮ ದೊಡ್ಡಮ್ಮನಿದ್ದಾಗ ಫೋನ್ ಮಾಡ್ತಾಯಿದ್ದೆ, ಇವಾಗ ಬೇಕಾಗಿಲ್ಲಲ್ಲ ನಾನು? ಹಂಗೇನಿಲ್ಲ ದೊಡ್ಡಪ್ಪ, ಹಂಗೇನಿಲ್ಲ. ಕುರಿ ಮೇಯ್ಸಕ್ಕೆ ಹೋಗ್ಬಿಡ್ತೀನಲ್ಲ, ಅಲ್ಲೆಲ್ಲ ಫೋನ್ ಎತ್ಕೊಂಡು ಹೋಗಲ್ಲ.
ಅದಕ್ಕೆ ಫೋನ್ ಮಾಡೋಕ್ಕಾಗಿಲ್ಲ ದೊಡ್ಡಪ್ಪ. ಹೆಂಗಿದ್ಯಾ ದೊಡ್ಡಪ್ಪ? ಹ್ಞೂ ನಾನು ಚೆನ್ನಾಗಿದ್ದೀನಿ ಮಗನೆ, ನೀನು ಹೆಂಗಿದೀಯಾ? ಹ್ಞೂ ನಾನು ಚೆನ್ನಾಗಿದ್ದೀನಿ ದೊಡ್ಡಪ್ಪ. ಬಾಮ್ಮ, ಯಾಕೋ ನಿನ್ನ ನೋಡ್ಬೇಕು ಅನ್ಸದೆ, ನಂಗಂತೂ ಬರೋಕ್ಕಾಗಲ್ಲ ಅಷ್ಟು ದೂರ. ಬಾ. ಇವಾಗ ನಾನು ಬಂದರೆ ಇಲ್ಲಿ ಕುರಿಗಳೆಲ್ಲ ಮೇಯ್ಸಕ್ಕೆ ಯಾರಿರ್ತಾರೆ ದೊಡ್ಡಪ್ಪ? ಹಾಂ, ಯಾರೂ ಇರಲ್ಲ. ಎಲ್ಲ ಅವನು ರಂಗನ? ದೊಡ್ಡಪ್ಪ ಬೆಂಗ್ಳೂರ್ಗೆ ಹೋಗ್ತೀನಿ ಅಂತ ಹೋದ್ರೆ 3-4 ದಿವಸ ಆದರೂ ಬಂದಿಲ್ಲ. ಅವನನ್ನ ಇದ್ದಿದ್ರೆ ಬಿಟ್ಬಿಟ್ಟು ಹಂಗೆ ಬಂದ್ಬಿಡ್ತಾ ಇದ್ದೆ. ತರಲೆ ನನ್ನ ಮಗನಮ್ಮ ಅವನ. ಹ್ಞೂ, ಅವನ ಕತೆ ಕಟ್ಕೋ. ಇನ್ನೇನಮ್ಮ? ಹಾಂ, ಊಟ ಆಯ್ತಾ? ಹ್ಞೂ ಆಯ್ತು ದೊಡ್ಡಪ್ಪ. ಮದುವೆ ಮಾಡ್ಕಮ್ಮ ಅಂದ್ರು ಮಾಡ್ಕೊಳಲ್ಲ ಅಂತೀಯ? ಹಾಂ, ಏನು ಮದುವೆ ಮೇಲೆ ನಂಗೆ ಇಷ್ಟನೇ ಇಲ್ಲ ದೊಡ್ಡಪ್ಪ. ನಂಗೆ ಬೇಡ ಮದುವೆ, ನಾನು ಹಿಂಗೆ ಇದ್ಬಿಡ್ತೀನಿ. ಹಂಗಂದ್ರೆ ಆತದೇನಮ್ಮ. ಓ, ಯಾರೋ ಫೋನ್ ಮಾಡವ್ರೆ? ನನ್ನ ಆದ್ನಿ ಮಗಳು, ನಮ್ಮ ಹೆಂಗ್ಸ್ರು, ಇವ್ರ ಅಮ್ಮನು ಅಕ್ಕ ತಂಗಿರು ಇಬ್ಬರು ಹೋಗ್ಬಿಟ್ರು. ನಮ್ಮ ಹೆಂಗ್ಸ್ರು ತಂಗಿ ಮಗಳು ಫೋನ್ ಮಾಡವಳೆ. ಯಾವಾಗ ನಮ್ಮ ಫೋನ್ ಮಾಡ್ತಾಳೆ ದೊಡ್ಡಪ್ಪ ಅಂತ. ಇನ್ನೇನು ಬಂದು ನೋಡ್ಕೊಂಡು ಹೋಗೋದಂತೂ ಇಲ್ಲ ನಮ್ಮ ದೊಡ್ಡಪ್ಪನ ಹೆಂಗವನು ಅಂತ. ಸುಮ್ಮನೆ ಬಾಯಿ ಮಾತು ಅಷ್ಟೇ. ಹಂಗೇನಿಲ್ಲ ದೊಡ್ಡಪ್ಪ. ಯಾರು ದೊಡ್ಡಪ್ಪ ಅವರು? ಹಿಂಗೆ ಯಾರೋ ನಮಗೆ ಬೇಕಾದವರು. ಜಾಸ್ತಿ ಬೇಕಾದರು. ಹೌದಾ, ಸರಿ ದೊಡ್ಡಪ್ಪ. ಅವನು ರಂಗನನ್ನ ಇದ್ದಿದ್ರೆ ನಾನು ಬಂದ್ಬಿಡ್ತಾ ಇದ್ನೆ. ಅವ್ನ ಕುರಿಗಳು ನೋಡ್ಕೊಳ್ಳ ಒಂದು ದಿವಸ ಹಂಗೆ ಅಂತ. ಅವನು ಇಲ್ಲ, ಬೆಂಗ್ಳೂರ್ಗೆ ಹೋಗ್ತೀನಿ ಅಂತ ಹೋದ್ರೆ 3 ದಿವಸ ಆಯಿತು, ಪತ್ತಾನೇ ಇಲ್ಲ. ಈ ಕುರಿಗಳು ಬಿಟ್ಟರು ನಾವು ನೋಡ್ಕೊಳ್ಳಲ್ಲ ದೊಡ್ಡಪ್ಪ. ಕುಡಿದ್ಬಿಟ್ಟು ಅಲ್ಲಿ ಇಲ್ಲಿ ಇದು ಮಲ್ಕೊಂಡ್ಬಿಡ್ತಾನೆ. ಅವನು ಅಡ್ಡ ಉರ್ದೋಗ ಹೇಳಮ್ಮ. ಅವನ ಹಬ್ಬದ ಸರಿಯಾಗಿದ್ದಿದ್ರೆ ಇವತ್ತು ನಮಗೆಲ್ಲ ಯಾಕೆ ಈ ಪರಿಸ್ಥಿತಿ ಬರುತ್ತಾ? ನಿಮ್ಮ ಮಾವನು ಅವನ್ಗ ಒಳ್ಳೆ ಬುದ್ಧಿ ಕಲಿಸಿಲ್ಲ ಒಳ್ಳೆ ಬುದ್ಧಿ. ಈಗೆಲ್ಲ ನೋಡ್ಕೊಳ್ಳಿ ಬಿಡು ದೊಡ್ಡಪ್ಪ. ಅವನ ಸಂತೋಷ. ಅವನಿಗೆ ಹೆಂಗಿರ್ಬೇಕಂತ ಅನಿಸ್ತದ ಹಂಗೆ ಇಟ್ಕೊಳ್ಳಿ. ನಾವು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹೇಳಕ್ಕೆ ನಾವ್ಯಾರ? ಹಾಂ, ಅಷ್ಟೇ ಅವನ ಪಾಡ ಅವಂದು, ನಮ್ಮ ಪಾಡ ನಮ್ಮದು. ಯಾವಾಗನ ಬಾಮ್ಮ ಹಂಗೆ? ಹ್ಞೂ, ಕುರಿಗಳು ನೋಡ್ಕೊಂಡು ನಡ್ಕೊಂಡು ಬಂದ್ಬಿಡ್ತೀನಿ ನೋಡು. 3 ದಿವಸ ಆತದ ನೀನು ಬರೋ ಪಟ್ಕೆ. ಕುರಿಗಳು ನೋಡ್ಕೊಂಡು ನೀನು ಬರೋ ಪಟ್ಕೆ. ಅದೇ 3 ದಿವಸ ಆತದ, 1 ವಾರನೇ ಆತದ. ಹ್ಞೂ ಸರಮ್ಮ, ಎಲ್ಲ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಹ್ಞೂ ಸರಿ ದೊಡ್ಡಪ್ಪ, ಆಯ್ತು. ಸರಮ್ಮ, ಹುಷಾರು. ಹ್ಞೂ. ನನ್ನ ನಾದ್ನಿ ಮಗಳಪ್ಪ. ಅವ್ರ ಅಮ್ಮನೂ ನಮ್ಮ ಹೆಂಗಸರು ಅಕ್ಕ ತಂಗಿರು, ಒಂದು ತಾಯಿ ಮಕ್ಕಳು, 2 ಹೆಣ್ಮಕ್ಳು 1 ಗಂಡು ಮಗು. ಇವರು 3 ಜನ ಮಕ್ಕಳು. ನನ್ನ ನಾದ್ನಿನ ಊರು ಕೊಟ್ಟರು. ಅದು ಯಾವುದೋ ಊರ ಹೆಸ್ರೇ ನನಗೆ ತಿರ್ಗಲ್ಲ. ಹೋಗು. ಇಬ್ಬರು ಹೋಗ್ಬಿಟ್ರು. ನನ್ನ ನಾದ್ನಿನೂ ಹೋಗ್ಬಿಟ್ಲು, ನಮ್ಮ ಹೆಂಗಸರು ಹೋಗ್ಬಿಟ್ರು. ಯಾವಾಗನ ಫೋನ್ ಮಾಡ್ತಾಳೆ ಪಾಪ, ತಂದೆ ತಾಯಿ ಇಲ್ದು ಮಗು. ಓ ಸರಿ. ನಮ್ಮನೆ ಊಟ ನಿಂಗೆ ಇಡಿಸಿಲ್ಲಪ್ಪ. ಅಯ್ಯೋ, ಎಂತ ಮಾತು ಹೇಳಿದ್ರೆ, ಬಡವ್ರ ಮನೆ ಊಟ ಚಂದ, ಸಾವುಕಾರ ಮನೆ ನೋಟ ಚಂದ ಅಂತ ಹೇಳ್ತಾರಲ್ಲ, ಹಂಗಾಯ್ತು. ನಾನು ಏನನ್ನ ತೋಟದಾಗ ಕೆಲಸ ಮಾಡ್ತೀನಿ, ನನಗೂ ಏನನ್ನ ಕೆಲಸ ಹೇಳ್ರಿ. ಅಯ್ಯೋ ಬೇಡ ಪಾಪ, ಆರಾಮಾಗಿ ಕೂತ್ಕೊಂಡಿರಪ್ಪ. ನೀನು ಏನು ಕೆಲಸ ಮಾಡ್ತೀಯಾ? ನೀವು ಹಿಂಗೆಲ್ಲ ಅನ್ನಂಗಿದ್ರೆ ನಾನು ಹೊರಟೋತೀನಿ. ಹೇಳ್ದಿರ ಮಾಡಿದ್ರೆ ಹೊರಟೋಗ್ಬಿಡ್ತೀನಿ ಇಲ್ಲಿಂದ. ಅಯ್ಯೋ ಹೋಗ್ಬೇಡ. ಬಕ ಪಕ್ಷಿ ಹಂಗೆ ಒಬ್ಬನೇ ಇದ್ದು ನನಗೆ ಹುಚ್ಚಿಡ್ದ್ಬಿಟ್ಟಿತ್ತು. ಇವಾಗ ನೀನು ಬಂದಿರೋದಕ್ಕೆ ಏನೋ ನಂಗೆ ಒಂಥರ ಮನಸ್ಸು ಸಮಾಧಾನ. ನನ್ನ ಮಗನೇ ನನ್ನ ಜೊತೆಗೆ ಅವನೇನೋ ಅಂತ ಅನಿಸ್ತದೆ. ಆಯ್ತಪ್ಪ, ಇಬ್ಬರು ಸೇರ್ಕೊಂಡು ತೋಟ ಕೆಲಸ ಮಾಡೋಣ, ಆಯಿತಾ? ನನ್ನ ಮಗನೂ ಸೊಸೆ ನನಗೆ ಹೆಂಗೆ ಕೂಲಿ ಕೊಡ್ತಾರೋ ನಿನಗೂ ಹಂಗೆ ಕೂಲಿ ಕೊಡ್ತಾರೆ. ಏನು ಹೇಳ್ತಾ ಇದ್ದೀರಾ ನೀವು? ನಿಮ್ಮ ಮಗನೂ ಸೊಸೆ ನಿಮ್ಗೆ ಕೂಲಿ ಕೊಡ್ತಾರಾ? ಹ್ಞೂ, ಕೂಲಿ ಕೊಡ್ತಾರೆ ಅವರು. ದಿನಕ್ಕೆ 350-400 ರೂಪಾಯಿ ಕೊಡ್ತಾರೆ. ಅಲ್ಲ, ಎತ್ತು ತಂದೆಗ ಕೂಲಿ ಕೊಡ್ತಾರಾ? ತಂದೆ ಯಾರೋ ತಾಯಿ ಯಾರೋ, ಅವ್ರು ಕೂಲಿ ಕೊಡ್ತಾರೆ. ಅದ್ರಾಗೆ ನಾನು ಜೀವನ ಮಾಡ್ತೀನಿ. ವಿಚಿತ್ರ ಕಾಲ, ಕಲಿಗಾಲ. ಎಲ್ಲ ವೃದ್ಧಾಶ್ರಮದಾಗ ಕರ್ಕೊಂಡೋಗಿ ಬಿಡ್ದಿರಾ ಇಲ್ಲ ಕೂಲಿ ಕೊಟ್ಕೊಂಡು ಸಾಕ್ತಾವ್ರಲ್ಲಪ್ಪ, ಅದಕ್ಕೆ ಒಪ್ಕೊಬೇಕು ನಾನು. ಅದೇನೋ ನಿಜ ಬಿಡಿ. ತಂದೆ ತಾಯಿನ ಮಕ್ಕಳು ನೋಡ್ಕೊಂಡಂಗಿದ್ರಿ ಇಷ್ಟೊಂದು ವೃದ್ಧಾಶ್ರಮಗಳು ಏನು ಕಿರ್ತಾ ಇದ್ವಾ? ಅದೇಳು. ಸರಿ ನಡೀರಿ, ಅದೇನೋ ಕೆಲಸ ಮಾಡೋಣ, ನನಗೂ ಕೂಲಿ ಬರಲಿ. ಇಬ್ರು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಖುಷಿಯಾಗಿ ಇದ್ಬಿಡೋಣ. ಅಷ್ಟೇ. ಹೋಗಿ ಮೇಲೆ ಹಾಕ್ಕೊಂಡು ಹೋಗೋದೇನಿಲ್ಲ. ಇರೋವರೆಗೂ ಖುಷಿಯಾಗಿರೋದೆ. ಬಾ ಹೋಗೋಣ. ಮುಂದುವರಿಯುವುದು